ಗೋವಾದ್ದು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಸತ್ಯ ಏನು? ಗೋವಾದಲ್ಲಿ ಒಂದು ಕಂಬ ಇದೆ. ಆ ಕಂಬ ಸಾವಿರಾರು ಜನರ ಒಂದು ಹತ್ಯೆಗೆ ಸಾಕ್ಷಿಯಾಗಿದೆ. ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ಈ ಚರ್ಚ್ ಅನ್ನೋವಂಥದ್ದು, ಕ್ರೈಸ್ತ ಮತ ಅನ್ನೋವಂಥದ್ದು ಧರ್ಮ ಅಲ್ಲ. ಎಂಥ ಹಿಂಸೆ ಅಂತ ಹೇಳಿದ್ರೆ, ಕಾಲಿಗೆ ಭಾರ ಕಟ್ಟಿ ಹಿಂಭಾಗದಿಂದ ಕೈಯನ್ನು ದಾರಕ್ಕೆ ಕಟ್ಟಿ ದೇಹವನ್ನು ಮೇಲೆಳೆಯುವುದು, ಹೆಬ್ಬೆರಳಿನ ಉಗುರಿಗೆ ಸೂಜಿಯನ್ನು ಚುಚ್ಚುವುದು, ಮೈಮೇಲೆ ರಭಸದಿಂದ ನೀರನ್ನು ಎರಚುವುದು, ಬಿಸಿ ಎಣ್ಣೆ, ಉರಿಯುವ ಗಂಧಕ, ಸುಣ್ಣದ ನೀರು, ಇವೆಲ್ಲವೂ ಚಿತ್ರಹಿಂಸೆಯಲ್ಲಿ ಧಾರಾಳವಾಗಿ ಉಪಯೋಗವಾಗುತ್ತಿದ್ದ ವಸ್ತುಗಳು. ಈ ರೋಲರ್ಸ್ ಅಂತಾರಲ್ಲ, ಅದರ ಮಧ್ಯೆ ಮನುಷ್ಯರನ್ನು ಹಾಕಿ ಅವ್ರನ್ನ ಹಿಂಸೆ ಮಾಡಿ ಕೊಲ್ಲುತ್ತಾ ಇದ್ರು ಹಾಗೆ ಅಂತ. ಯಾರು ಮತಾಂತರಕ್ಕೆ ಒಪ್ಪಲ್ವೋ ಅವರೆಲ್ಲರನ್ನು ಕೂಡ ಕತ್ತರಿಸಿ ಹಾಕಿದ್ರು. ಒಂದು ತುಳಸಿ ಗಿಡ ಇಟ್ಕೊಳ್ಳೋ ಹಾಗಿಲ್ಲ, ತಾಂಬೂಲ ವಿತರಣೆ ಮಾಡೋ ಹಾಗಿಲ್ಲ, ಅಡಿಕೆ ಇರೋ ಹಾಗಿಲ್ಲ, ಹಸೆಮಣೆಯ ಹಾಡುಗಳಿರೋ ಹಾಗಿಲ್ಲ, ಮಾವಿನ ಎಲೆಗಳ ತೋರಣ ಕಟ್ಟೋ ಹಾಗಿರಲಿಲ್ಲ, ಏಕಾದಶಿ ಉಪವಾಸ ಕೂಡ ಮಾಡೋ ಹಾಗಿರಲಿಲ್ಲ. ಎಷ್ಟು ದೊಡ್ಡ ಪಟ್ಟಿ ಇದೆ. ನಮಸ್ಕಾರ, ನಾನು ಮಂಜುನಾಥ್ ಅಜ್ಜಂಪುರ, ಲೇಖಕ, ಅಂಕಣಕಾರ. ರಾಷ್ಟ್ರೀಯತೆಗೆ ಸಂಬಂಧಪಟ್ಟ, ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಕೆಲವಾರು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಗೋವಾ ಬಗ್ಗೆ, ಗೋವಾದಲ್ಲಾದ ಕ್ರೈಸ್ತ ಮಿಷನರಿಗಳ ಅಟ್ಟಹಾಸ, ಅನ್ಯಾಯಗಳ ಬಗ್ಗೆ ಕೆಲವು ಸಂಗತಿಗಳನ್ನು ಹೇಳಬಹುದು. ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ, ಕ್ರೈಸ್ತ ಮತ ಏನಿದೆ, ರಿಲಿಜನ್ ಅಂತ ಹೇಳ್ಬೋದು, ಧರ್ಮ ಅಂತ ಹೇಳಬಾರ್ದು. ಈ ಕ್ರೈಸ್ತ ಮತ ಏನಿದೆ ಇದು ಸೇವೆಗೋಸ್ಕರವಾಗಿದೆ. ವಿಶೇಷವಾಗಿ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳೇನೆ ಶಿಕ್ಷಣವನ್ನು ಪ್ರಾರಂಭ ಮಾಡಿದ್ರು, ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದ್ರು. ಹೀಗೆ ಒಂದು ಪ್ರಥೆ ಇದೆ, ಪ್ರತೀತಿ ಇದೆ. ನಿಜವ ಯೋಚನೆ ಮಾಡಬೇಕಾಗಿದೆ. ಶಿಕ್ಷಣ ನಮ್ಮಲ್ಲಿ ಹೇಗಿತ್ತು, ಮತ್ತು ಈ ರೀತಿ ವಿಶೇಷವಾಗಿ ಸಾವಿರಾರು ವರ್ಷಗಳ ಹಿಂದೆಯೇ ಸರ್ಜರಿ ಕೂಡ ಆಗ್ತಾ ಇತ್ತು ಹಾಗೆ ಅಂತ. ಇದರ ಹಿನ್ನೆಲೆಯಲ್ಲಿ ಸತ್ಯ ಯಾವುದನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿ ಸುಳ್ಳುಗಳನ್ನು ಸೇರಿಸಿದ್ದಾರೆ ಅಂತ ಹೇಳಿದ್ರೆ, ಬಹಳಷ್ಟು ಶಾಲೆಗಳಲ್ಲಿ ಭಾರತವನ್ನು ಕಂಡು ಹಿಡಿದವರು ಯಾರು? ಎಲ್ಲ ಮಕ್ಕಳು ಕೂಡ ಉತ್ತರ ಹೇಳ್ತಾರೆ, ವಾಸ್ಕೋ ಡ ಗಾಮ ಹಾಗೆ ಅಂತ. ನಿಜವ? 5 ಶತಮಾನಗಳ ಹಿಂದೆ ಭಾರತಕ್ಕೆ ಕೊಳ್ಳೆ ಹೊಡೆಯೋದಕ್ಕೋಸ್ಕರವಾಗಿ ಮತ್ತು ಒಂದು ರೀತಿ ಕಾಲೋನಿ ವಸಾಹತುವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಕ್ರೈಸ್ತ ಸಾಮ್ರಾಜ್ಯಶಾಹಿಯ ಪರವಾಗಿ ಬಂದಂತಹ ಒಬ್ಬ ವಾಸ್ಕೋ ಡ ಗಾಮ ಭಾರತವನ್ನು ಕಂಡು ಹಿಡಿದ್ನ. 16,000 ವರ್ಷಗಳ ಇತಿಹಾಸ ಇರಲಿಲ್ವ ನಮಗೆ? ಇದನ್ನು ನಾವು ಗಮನಿಸಬೇಕಾಗತ್ತೆ. ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದಿದ್ದು 1498ರಲ್ಲಿ. ಈಗ 26 ವರ್ಷಗಳ ಹಿಂದೆ ಎಂಥ ದುರಂತ, ಎಂಥ ವಿಚಿತ್ರ ನೋಡಿ. ವಾಸ್ಕೋ ಡ ಗಾಮ ಬಂದುಬಿಟ್ಟು 500 ವರ್ಷಗಳಾಯಿತು. ಅದರ ಒಂದು ಆಚರಣೆಯನ್ನು ಮಾಡಬೇಕು ಅಂತ ಕೆಲವರು ಕೂಗೆಬ್ಸಿದ್ದು ಉಂಟು. ಕೊನೆಗೆ ಜನ ಬೈದು ಸುಮ್ಮನಾಗಿಸಿದ್ರು. ಯಾರು ಇಲ್ಲಿ ಲೂಟಿಗಳನ್ನು ಮಾಡಿದ್ರೋ, ಯಾರು ಇಲ್ಲಿ ಅನ್ಯಾಯವನ್ನು ಮಾಡಿದ್ರೋ, ಇಲ್ಲಿನ ಭಾರತೀಯರಿಗೆ ಒಂದು ರೀತಿ ಮತಾಂತರಕ್ಕೆ ತುತ್ತು ಮಾಡಿ ಅವರನ್ನು ಕೊಂದು ಹಾಕಿದ್ರೋ, ಅಂಥ ವಾಸ್ಕೋ ಡ ಗಾಮ ಮತ್ತು ಆ ರೀತಿಯ ಕ್ರೈಸ್ತ ಮಿಷನರಿಗಳನ್ನು ಮೆಚ್ಚುವಂಥದ್ದು, ಹಾಡೋವಂಥದ್ದು, ಹೊಗಳೋವಂಥದ್ದು ಬಹಳ ಭಯಾನಕವಾದದ್ದು. ವಿಶೇಷವಾಗಿ ಗೋವಾ ಮತ್ತು ಕೆಲವು ಪ್ರದೇಶಗಳಲ್ಲಿ ಕ್ರಿಸ್ಮಸ್ ಆಚರಣೆ ಅಂತಾರೆ. ಅನೇಕ ಜನ ಪ್ರವಾಸಿಗಳು ಕೂಡ ಹೋಗೋದುಂಟು. ಗೋವನ್ ಕಲ್ಚರ್ ಅಂತಾರೆ. ಇವರು ಹೇಳೋವಂಥ ಗೋವನ್ ಕಲ್ಚರು ಅನೇಕ ಸಾವಿರ ವರ್ಷಗಳ ಹಿಂದಿನಿಂದ ಇದ್ದ ಗೋವಾದ ಗೋಮಾಂತಕ ಸಂಸ್ಕೃತಿ ಅಲ್ಲ ಅದು. ಇವರು ಹೇಳೋವಂಥದ್ದು ಪೋರ್ಚುಗೀಸರದು. ಪೋರ್ಚುಗೀಸರ ಕುಖ್ಯಾತಿ ಎಷ್ಟು ಅಂತ ಹೇಳಿದ್ರೆ, ಯುರೋಪ್ ಮೂಲದ ಫ್ರೆಂಚರು, ಡಚ್ಚರು, ಬ್ರಿಟಿಷರು, ಇಂಗ್ಲೀಷರು ಎಲ್ಲರೂ, ಮತ್ತು ಜರ್ಮನ್ ಇವರು, ಸ್ಪೇನ್ನವರು ಎಲ್ಲರೂ ಕೂಡ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿದ್ರು, ಲೂಟಿ ಮಾಡಿದ್ರು, ಚಿನ್ನ ಬೇಕು ಅನ್ನೋ ಹೆಸರಲ್ಲಿ ಮಾಡಿದ್ರು. ಆದರೆ ಅದಕ್ಕಿಂತ ಹೆಚ್ಚಿಗೆ ಕ್ರೈಸ್ತ ಮತವನ್ನು ಸ್ಥಾಪಿಸಬೇಕು, ಪ್ರಸಾರ ಮಾಡಬೇಕು, ಪ್ರಚಾರ ಮಾಡಬೇಕು ಅಂತ ಕೂಡ ಮಾಡಿದ್ರು. ಇದನ್ನು ಕೈ ಬಿಟ್ಟುಬಿಟ್ಟು ಇವರು ಸೇವೆ ಸಲ್ಲಿಸಿದ್ರು ಅಂತ ಹೇಳೋವಂಥದ್ದು ಭಾಳ ಅಪರಾಧ ಆಗುತ್ತೆ. ಹಾಗೆಯೇ ಅತ್ಯಂತ ಹೆಚ್ಚು ಹಿಂಸೆಯನ್ನು ಕೊಟ್ಟಂಥವರು, ಕೊಲೆಗಡುಕತನ, ಈ ಒಂದು ಜಿನೋಸೈಡನ್ನು ಮಾಡಿದಂಥವ್ರು ಯಾರು ಅಂತ ಹೇಳಿದ್ರೆ ಸ್ಪೇನ್ ಮತ್ತು ಪೋರ್ಚುಗೀಸ್ನವರು. ಅಂತಹ ಪೋರ್ಚುಗೀಸರನ್ನು ಮೆಚ್ಚುವಂಥವ್ರು ಇದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ.
ಇತಿಹಾಸದ ಸತ್ಯಗಳ ಅರಿವು ನಮಗಿರಬೇಕು. ಅದಿದ್ದರೆ ಮಾತ್ರ ನಮಗೆ ಸತ್ಯ ಏನು ಅಂತ ಅರ್ಥ ಆಗುತ್ತೆ, ಇವರೆಲ್ಲರದು ಕೂಡ ಒಳಹೂರಣ ಗೊತ್ತಾಗುತ್ತೆ. ಕ್ರಿಸ್ತಪೂರ್ವ ಅವಧಿನಲ್ಲಿ ಅಲೆಕ್ಸಾಂಡ್ರಿಯಾ ಅಂತ ಈಜಿಪ್ಟ್ ರಾಜಧಾನಿ ಇತ್ತು. ಅದ್ಭುತವಾದ ವಿಶ್ವವಿದ್ಯಾಲಯಗಳಿದ್ವು. ಭಾರತಕ್ಕೆ ಕೂಡ ಸಂಪರ್ಕ ಇತ್ತು. 5 ಲಕ್ಷ ಗ್ರಂಥಗಳಿದ್ವಲ್ಲಿ. 5 ಲಕ್ಷ. ನಮ್ಮಲ್ಲಿ ಹೇಗೆ 90 ಲಕ್ಷ ಗ್ರಂಥಗಳಿದ್ವೋ ನಳಂದ ವಿಶ್ವವಿದ್ಯಾಲಯದಲ್ಲಿ, ಅಲೆಕ್ಸಾಂಡ್ರಿಯಾದಲ್ಲಿ ಕೂಡ ಆ ರೀತಿ 5 ಲಕ್ಷ ಗ್ರಂಥಗಳಿದ್ವು. ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು, ಕಲಿತಾ ಇದ್ರು. ಆದರೆ ಆಗಿದ್ದೇನು, ಕ್ರೈಸ್ತ ಮತ ಬಂದ ಮೇಲೆ ಅದರ ವಿಸ್ತರಣಾವಾದದಿಂದ, ಪ್ರಚಾರದಿಂದ ಮತ್ತು ಎಲ್ಲರನ್ನೂ ಕೂಡ ಕ್ರೈಸ್ತರನ್ನಾಗಿ ಮಾಡಬೇಕು ಅನ್ನೋ ಒಂದು ಹಠದಿಂದ ಪೂರ್ತಿ ಅದು ನಾಶ ಆಯಿತು. ನಮ್ಮಲ್ಲಿ ಹೇಗೆ ನಳಂದ ಹೇಗೆ ಸುಟ್ಟು ಹಾಕಿದ್ರೋ ಅದೇ ರೀತಿ ಅಲೆಕ್ಸಾಂಡ್ರಿಯಾದಲ್ಲಿದ್ದ ಆ ವಿಶ್ವವಿದ್ಯಾನಿಲಯ ಮತ್ತು ಲಕ್ಷಾಂತರ ಗ್ರಂಥಗಳನ್ನು ಕೂಡ ಸುಟ್ಟು ಹಾಕಿದ್ರು. ಗೋವಾದ್ದು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಗೋವಾದ್ದು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಸತ್ಯ ಏನು? ಅಲ್ಲಿ ಸೈಂಟ್ ಝೇವಿಯರ್ನ ಒಂದು ಹೆಣ ಇದೆ. ಹಾಗೆ ಅನೇಕ ಜನ ಪಾಪ ನಮಸ್ಕಾರ ಮಾಡೋದು ಕೂಡ ಉಂಟು. ಈ ಸೈಂಟ್ ಝೇವಿಯರ್ ಏನು ಮಾಡ್ದ, ಇದನ್ನು ಕೂಡ ತಿಳ್ಕೋಬೇಕಲ್ವೇ? ಸುಮಾರು 4 ಶತಮಾನಗಳ ಹಿಂದೆ ಬಂದ ಅವನು, ಬೇರೆ ಬೇರೆ ದೇಶಗಳಿಗೂ ಹೋಗಿದ್ದ. ಗೋವಾದಲ್ಲಿ ಬಂದ ಅವನು ಮಾಡಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಆಗಿರೋ ಮತಾಂತರ ಸಾಲದು ಅಂದ್ಬಿಟ್ಟು ಬಲವಂತವಾಗಿ ಮತಾಂತರ ಮಾಡ್ದ. ಬ್ರಿಟಿಷರಿಗಿಂತ, ಫ್ರೆಂಚರಿಗಿಂತ ಮತ್ತು ಉಳಿದೋರಿಗಿಂತ ಅತಿ ಹೆಚ್ಚಿನ ಹಿಂಸೆಯನ್ನು ಮಾಡಿದ್ದು ಪೋರ್ಚುಗೀಸರು ಗೋವಾದಲ್ಲಿ ಮತ್ತು ಕೆಲಮಟ್ಟಿಗೆ ಕೇರಳದಲ್ಲಿ. ಹಾಗೆ ಏನು ಮಾಡಿದ್ರು ಇವರು? ಯಾರು ಮತಾಂತರಕ್ಕೆ ಒಪ್ಪಲ್ವೋ ಅವರೆಲ್ಲರನ್ನು ಕೂಡ ಕತ್ತರಿಸಿ ಹಾಕಿದ್ರು. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರಾರು ಜನರನ್ನ. ಇವತ್ತು ಕೂಡ ಗೋವಾದಲ್ಲಿ ಒಂದು ಕಂಬ ಇದೆ. ಆ ಕಂಬ ಸಾವಿರಾರು ಜನರ ಒಂದು ಹತ್ಯೆಗೆ ಸಾಕ್ಷಿಯಾಗಿದೆ. ಎಂಥ ಹಿಂಸೆ ಅಂತ ಹೇಳಿದ್ರೆ ಅದನ್ನು ಹೇಳೋವಂಥದ್ದಕ್ಕೆ ಬಹಳ ದುಃಖ ಆಗುತ್ತೆ. ಕಾಲಿಗೆ ಭಾರ ಕಟ್ಟಿ, ಹಿಂಭಾಗದಿಂದ ಕೈಯನ್ನು ದಾರಕ್ಕೆ ಕಟ್ಟಿ ದೇಹವನ್ನು ಮೇಲೆಳೆಯುವುದು, ಹೆಬ್ಬೆರಳಿನ ಉಗುರಿಗೆ ಸೂಜಿಯನ್ನು ಚುಚ್ಚುವುದು, ಮೈಮೇಲೆ ರಭಸದಿಂದ ನೀರನ್ನು ಎರಚುವುದು, ಬಿಸಿ ಎಣ್ಣೆ, ಉರಿಯುವ ಗಂಧಕ, ಸುಣ್ಣದ ನೀರು ಇವೆಲ್ಲವೂ ಚಿತ್ರಹಿಂಸೆಯಲ್ಲಿ ಧಾರಾಳವಾಗಿ ಉಪಯೋಗವಾಗುತ್ತಿದ್ದ ವಸ್ತುಗಳು. ಇದಿಷ್ಟನ್ನು ಕೂಡ ಮಾಡ್ತಾಯಿದ್ರು. ಹೆಣ್ಮಕ್ಳಿಗೆ ಕೂಡ ಶಿಕ್ಷೆ ಕೊಡ್ತಾಯಿದ್ರು. 2 ದೊಡ್ಡ ಈ ರೋಲರ್ಸ್ ಅಂತಾರಲ್ಲ, ಅದರ ಮಧ್ಯೆ ಮನುಷ್ಯರನ್ನು ಹಾಕಿ ಅವ್ರನ್ನ ಹಿಂಸೆ ಮಾಡಿ ಕೊಲ್ತಾ ಇದ್ರು ಹಾಗೆ ಅಂತ. ಮತ್ತು ಎಷ್ಟು ಭಯಾನಕವಾದ್ದು ಅಂತ ಹೇಳಿದ್ರೆ, ಕ್ರೈಸ್ತ ಮತಕ್ಕೆ ಯಾರು ಸೇರಿರ್ತಾರೋ ಅವರೇನಾದರೂ ಕೂಡ ಅವರ ಮನೆಗಳಲ್ಲಿ ಅವರ ಮತಪೂರ್ವವಾದ ಭಾರತೀಯ ಆಚರಣೆಗಳನ್ನು ಮಾಡ್ತಾ ಇದ್ದರೆ ಕ್ರೂರವಾದ ಶಿಕ್ಷೆಯನ್ನು ವಿಧಿಸ್ತಾ ಇದ್ದರು. ಒಂದು ತುಳಸಿ ಗಿಡ ಇಟ್ಕೊಳ್ಳೋ ಹಾಗಿಲ್ಲ, ತಾಂಬೂಲ ವಿತರಣೆ ಮಾಡೋ ಹಾಗಿಲ್ಲ. ತಾಂಬೂಲ ವಿತರಣೆ ಮಾಡೋದು ಒಂದು ಶಾಸ್ತ್ರ. ಅದು ಒಂದು ಬನ್ನಿ ಅನ್ನೋದಕ್ಕೆ ಮತ್ತು ಯಾರು ಹೊರಡ್ತಾರೋ ಅವ್ರಿಗೆ ಕೊಡೋವಂಥದ್ದು. ಇದ್ಯಾವುದು ಮಾಡೋ ಹಾಗಿರಲಿಲ್ಲ. ಎಲ್ಲ ಸಂಪ್ರದಾಯಗಳ ಆಚರಣೆಗಳನ್ನು ಯಾವುದು ಮಾಡೋ ಹಾಗಿರಲಿಲ್ಲ. ಅಡಿಕೆ ಇರೋ ಹಾಗಿಲ್ಲ, ಹಸೆಮಣೆಯ ಹಾಡುಗಳಿರೋ ಹಾಗಿಲ್ಲ, ಭಾರತೀಯ ಪದ್ಧತಿಗಳಲ್ಲಿ ವಿವಾಹಗಳನ್ನು ಮಾಡೋ ಹಾಗಿರಲಿಲ್ಲ, ವಧುವನ್ನು ಅರಿಶಿಣದಿಂದ ಶೃಂಗರಿಸೋ ಹಾಗಿರಲಿಲ್ಲ, ಮಾವಿನ ಎಲೆಗಳ ತೋರಣ ಕಟ್ಟೋ ಹಾಗಿರಲಿಲ್ಲ, ಪನ್ನೀರು ಯಾವುದನ್ನು ಕೂಡ ಉಪಯೋಗಿಸೋ ಹಾಗಿರಲಿಲ್ಲ, ಏಕಾದಶಿ ಉಪವಾಸ ಕೂಡ ಮಾಡೋ ಹಾಗಿರಲಿಲ್ಲ, ಫಲಾಹಾರ ಮಾಡೋ ಹಾಗಿರಲಿಲ್ಲ. ಎಷ್ಟು ದೊಡ್ಡ ಪಟ್ಟಿ ಇದೆ. ಈ ಎಲ್ಲದನ್ನೂ ಕೂಡ ಸೈಂಟ್ ಝೇವಿಯರ್ ಆಗ್ಬೋದು, ಅವನ ಥರದ ದುಷ್ಟ ಸಂತಾನ ಆಗ್ಬೋದು, ಅವರೆಲ್ಲರೂ ಮಾಡಿದ್ದು ಇದನ್ನೇ. ಇದರಲ್ಲಿ ಏನೇನಾಯಿತು, ಯಾರ್ಯಾರನ್ನು ಮತಾಂತರ ಮಾಡಿದ್ವಿ, ಯಾರ್ಯಾರನ್ನು ಕೊಂದು ಹಾಕಿದ್ವಿ, ಅದಕ್ಕೊಂದು ಒಂದು ಕೋಣೆಗಳೇ ಇರ್ತಾ ಇದ್ವು. ಯಾವ ರೀತಿ ಹಿಂಸೆ ಕೊಟ್ಟು ಇದು ಮಾಡ್ತಾಯಿದ್ರು, ಈ ಕಾನ್ಸಂಟ್ರೇಷನ್ ಚೇಂಬರ್ಸ್ ಕೇಳ್ತಾ ಇರ್ತೀವಲ್ಲ ಆ ಥರದ್ದೇನೆ ಮಾಡ್ತಾಯಿದ್ರು. ಎಲ್ಲದಕ್ಕೂ ಕೂಡ ಅವರು ಪೋರ್ಚುಗಲ್ಗೆ ವರದಿಗಳನ್ನು ಸಲ್ಲಿಸ್ತಾ ಇದ್ದರು. ಆ ವರದಿಗಳು ಈಗಲೂ ಸಿಕ್ಕುತ್ತವೆ ಏನೇನಾಯಿತು ಅಂತ. ಕಾರಣಾಂತರಗಳಿಂದ ಕಳೆದ 1-1.5 ಸಾವಿರ ವರ್ಷಗಳಲ್ಲಿ ಭಾರತದ ಅನೇಕ ದಾಖಲೆಗಳನ್ನು ನಾಶಪಡಿಸಲಾಗಿದೆ, ಸುಟ್ಟಾಕಲಾಗಿದೆ. ಚೀನಾ ಯಾತ್ರಿಕರಾಗಲಿ, ಇಂಗ್ಲೆಂಡ್ ಆಗಲಿ, ಪೋರ್ಚುಗಲ್ ಆಗಲಿ ಅನೇಕ ದಾಖಲೆಗಳನ್ನು ನಾವು ಇವತ್ತು ಕೂಡ ನೋಡಬಹುದು. ಅದರ ಅನುವಾದದಿಂದ ಅನೇಕ ನಮಗೆ
ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ರೀತಿಯ ಭಯಾನಕವಾದ ಒಂದು ಸುಗ್ಗಿಯ ಆಚರಣೆಯನ್ನು ಕೂಡ ಮಾಡೋ ಹಾಗಿರಲಿಲ್ಲ ಹಾಗೆ ಅಂತ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು, ಈ ಚರ್ಚ್ ಅನ್ನೋವಂಥದ್ದು, ಕ್ರೈಸ್ತ ಮತ ಅನ್ನೋವಂಥದ್ದು ಧರ್ಮ ಅಲ್ಲ, ಅದು ಸಾಮ್ರಾಜ್ಯಶಾಹಿ, ಇಂಪೀರಿಯಲಿಸ್ಟಿಕ್, ಹಾಗೆಯೇ ಅದು ವಸಾಹತುಶಾಹಿ, ಕಲೋನಿಯಲಿಸಮ್. ಏನು ಮಾಡ್ತಾಯಿದ್ರು ಅವರು? ಇಡೀ ಪ್ರಪಂಚದಲ್ಲಿ ಕಾಲೋನಿಗಳನ್ನು ಮಾಡ್ತಾಯಿದ್ರು ಎಲ್ಲರೂ, ಫ್ರೆಂಚರಾಗಲಿ, ಡಚ್ಚರಾಗಲಿ, ಪೋರ್ಚುಗೀಸ್ ಮತ್ತು ಸ್ಪೇನ್ನವರಾಗಲಿ, ಬ್ರಿಟಿಷರಾಗಲಿ, ಇವರೆಲ್ಲರೂ ಕಾಲೋನಿಗಳನ್ನು ಮಾಡ್ತಾಯಿದ್ರು. ಆ ಎಲ್ಲ ಕಾಲೋನಿಗಳನ್ನು, ವಸಾಹತುಗಳನ್ನು ಶೋಷಣೆ ಮಾಡ್ತಾಯಿದ್ರು. ಅಲ್ಲಿನ ಹಿಂದಿನ ಸಂಸ್ಕೃತಿಗಳನ್ನು, ಧರ್ಮ ಮತ್ತು ಆಚರಣೆಗಳನ್ನು ನಾಶ ಮಾಡ್ತಾಯಿದ್ರು. ಎಲ್ಲರನ್ನೂ ಮತಾಂತರ ಮಾಡ್ತಾಯಿದ್ರು. ಇಲ್ಲಿನ ಸ್ಥಳೀಯವಾದ ಸಾಹಿತ್ಯ, ಸಂಗೀತ, ಶಿಲ್ಪಕಲೆ ಎಲ್ಲದನ್ನೂ ನಾಶ ಮಾಡ್ತಾಯಿದ್ರು. ನಾವು ಇತಿಹಾಸದ ಪುಸ್ತಕಗಳಲ್ಲಿ ಓದ್ತೀವಿ, ಈ ರೀತಿ ಇಸ್ಲಾಮಿನ ಆಕ್ರಮಣಕಾರಿಗಳಿಂದ ಯಾವ ರೀತಿ ಒಂದು ನಾಶ ಆಯಿತು, 40,000 to 50,000 ದೇವಾಲಯಗಳ ನಾಶ ಆದವು ಹಾಗೆ ಅಂತ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಕ್ರೈಸ್ತ ಮತ ಪ್ರಚಾರಕ್ಕೆ ಬಂದವರು ಈ ರೀತಿ ಮಾಡಲಿಲ್ಲ ಹಾಗೆ ಅಂತ. ಆದರೆ ಇದನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಗೋವಾದಲ್ಲಿ ಪೋರ್ಚುಗೀಸರು ಈ ಎಲ್ಲ ವಿಧ್ವಂಸದ ಚಟುವಟಿಕೆಗಳನ್ನು ಮಾಡಿದ್ರು, ಸಾವಿರಾರು ದೇವಾಲಯಗಳನ್ನು ನಾಶ ಮಾಡಿದ್ರು. ಈ ಸೈಂಟ್ ಝೇವಿಯರ್ ಏನಿದ್ದಾನೆ, ಇವನು ತನ್ನ ಒಂದು ವರದಿನಲ್ಲಿ ಕಳಿಸಿದ್ದಾನೆ, ನಾನು ಕೂಡ ಸ್ವತಃ 100 ದೇವಾಲಯಗಳನ್ನು ನಾಶ ಮಾಡಿದೆ ಹಾಗೆ ಅಂತ. ಮತ್ತು ಆಗಾಗ ಅವರೇನು ಮಾಡ್ತಾಯಿದ್ರು, ಹೊಸದಾಗಿ ಯಾರು ಮತಾಂತರ ಆಗಿರ್ತಾರೋ ಅವರ ಮನೆಗಳಿಗೆ ಭೇಟಿ ಕೊಡ್ತಾಯಿದ್ರು. ಅವರೇನಾದರೂ ಕೂಡ ಭಾರತೀಯ ಆಚರಣೆಗಳಿಂದ ಏನಾದರೂ ಮಾಡ್ತಾ ಇದ್ದಾರಾ ಅಂತ. ಆ ಥರ ಮಾಡ್ತಾಯಿದ್ರೆ, ಪೂಜೆಗಳನ್ನು ಮಾಡ್ತಾಯಿದ್ರೆ, ಅವರ ಹಿಂದಿನ ದೇವರುಗಳಿದ್ದರೆ ಅವರಿಗೆ ಕ್ರೂರವಾದ ಶಿಕ್ಷೆಯನ್ನು ವಿಧಿಸ್ತಾಯಿದ್ರು. ಎಷ್ಟು ಭಯಾನಕವಾದ ವಾತಾವರಣ ಅಂತ ಹೇಳಿದ್ರೆ, ಅಕ್ಕಪಕ್ಕದಲ್ಲಿ ಇರೋರು ಯಾರೇ ಆಗಲಿ, ಅವರು ಮಾಹಿತಿ ಕೊಡಲಿಲ್ಲ ಅಂದರೆ ಅವರಿಗೆ ಶಿಕ್ಷೆ ಆಗ್ತಾಯಿತ್ತು. ಇಂಥ ಮನೆಗಳಲ್ಲಿ ಇವರು ಕ್ರೈಸ್ತ ಮತಪೂರ್ವ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಶಿಕ್ಷೆ ಆಗ್ತಾಯಿತ್ತು. ಇದು ಬಹಳ ಭಯಾನಕವಾದ್ದು. ನಾವು ನೆನಪಿಟ್ಕೋಬೇಕು ಏನು ಇತಿಹಾಸದಲ್ಲಿ ಆಗಿದೆ ಅಂತ. ಇಸ್ಲಾಮಿನ ಹೆಸರಲ್ಲಿ ಏನು ಆಕ್ರಮಣಕಾರಿಗಳ ಚಳವಳಿ ಆಯಿತು, ಕ್ರೈಸ್ತ ಮತದ ಹೆಸರಲ್ಲಿ ಏನು ಒಂದು ಆಕ್ರಮಣಗಳಾಯಿತು, ಎಲ್ಲದನ್ನೂ ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ. ವಿಶೇಷವಾಗಿ 15, 16, 17, 18ನೇ ಶತಮಾನಗಳಲ್ಲಿ ಯುರೋಪ್ ಮೂಲದಿಂದ ಹೊರಟವರು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ, ಎಷ್ಟು ದೊಡ್ಡ ಪ್ರದೇಶಗಳನ್ನು ಯೋಚನೆ ಮಾಡಿ, ಎಲ್ಲ ಕಡೆ ಇದ್ದ ಮೂಲ ಸಂಸ್ಕೃತಿಗಳನ್ನು ನಾಶ ಮಾಡಿದರು. ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾದಲ್ಲಿದ್ದ ಅಜಟೆಕ್, ಮಯನ್, ಇನ್ಕಾ, ಈ ಎಲ್ಲ ಸಂಸ್ಕೃತಿಗಳು ಪರೋಕ್ಷವಾಗಿ ಭಾರತೀಯ ಸಂಸ್ಕೃತಿಗಳಿಗೆ ಹತ್ತಿರ ಇರುವಂಥವು. ಅವೆಲ್ಲದೂ ಕೂಡ ನಾಮಾವಶೇಷ ಆದವು. ಅಲ್ಲಿನ ಶಿಲ್ಪಕಲೆ ಆಗಲಿ, ಜೀವನ ವ್ಯವಸ್ಥೆ ಆಗಲಿ, ಲಿಪಿ ಮತ್ತು ಸಾಹಿತ್ಯ ಆಗಲಿ, ಎಲ್ಲದನ್ನೂ ನಾಶ ಮಾಡೋದು. ಇಲ್ಲಿ ಅವರು ಕೇವಲ ಚಿನ್ನವನ್ನು ದೋಚೋದಕ್ಕೋಸ್ಕರ ಹೋಗಿರಲಿಲ್ಲ, ಅವರು ಹೋಗಿದ್ದರಲ್ಲಿ ಈ ರೀತಿ ಮತ ವಿಸ್ತರಣೆನೂ ಇತ್ತು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಹಿಟ್ಲರ್ನ ಬಹಳ ದೊಡ್ಡ ಕ್ರೂರಿ ಅಂತ ಹೇಳಲಾಗತ್ತೆ. ಅವನು 60 ಲಕ್ಷ ಯಹೂದಿಗಳನ್ನು ಇದೇ ಶತಮಾನದಲ್ಲಿ 20ನೇ ಶತಮಾನದಲ್ಲಿ ಕೊಂದು ಹಾಕದ ಹಾಗೆ ಅಂತ. ಬಹಳ ಕ್ರೂರವಾದ ವಿಧಾನಗಳಿಂದ ಕೊಲ್ತಾ ಇದ್ದರು ಹಾಗೆ ಅಂತ. ಆದರೆ ಇದ್ರ ಜೊತೆಯಲ್ಲಿ ನಾವು ಇನ್ನೂ ಒಂದು ಅಂಶ ತಿಳ್ಕೋಬೇಕು. ಹಿಟ್ಲರ್ ಹೇಳ್ದ, ಕ್ರೈಸ್ತ ಮತ, ಕ್ರಿಶ್ಚಿಯಾನಿಟಿ ಸಾವಿರಾರು ವರ್ಷಗಳಿಂದ ಮಾಡಿರುವಂಥದ್ದನ್ನೇ ನಾನು ಕೂಡ ಮಾಡಿದ್ದೀನಿ, ಇದು ಹೊಸದೇನೂ ಅಲ್ಲ ಹಾಗೆ ಅಂತ. ಅವಾಗ ಯಾರು ಪೋಪುಗಳಿದ್ರೋ, ಯಾರು ಬಿಷಪ್ಪುಗಳಿದ್ರೋ ಅವರೆಲ್ಲರೂ ಕೂಡ ಈ ಒಂದು ಯಹೂದಿಗಳ ಒಂದು ನರಹತ್ಯೆಗೆ ಅವರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದರು, ಬೆಂಬಲವಾಗಿ ನಿಂತರು. ಯಾರೂ ಕೂಡ ಹಿಟ್ಲರ್ನ ವಿರೋಧಿಸಲಿಲ್ಲ. ಇದು ಕ್ರೈಸ್ತ ಮತದ ನಿಜವಾದ ಒಂದು ಸ್ವರೂಪ, ಸೈಂಟ್ ಝೇವಿಯರ್ನ ನಿಜವಾದ ಒಂದು ಚಿತ್ರಣ. ಗೋವಾದಲ್ಲಿ ಪೋರ್ಚುಗೀಸರು ಏನು ಮಾಡಿದ್ರೋ ಅದರ ಚಿತ್ರಣ. ಅವರ ಗೋವಾದಲ್ಲಿ
ಪೋರ್ಚುಗೀಸರ ಒಂದು ಹಿಂಸೆ ತಾಳಲಾರದೆ ಅನೇಕ ಸಮುದಾಯಗಳು ಗೋವಾ ಬಿಟ್ಟು ಬೇರೆ ಬೇರೆ ಕಡೆ ವಲಸೆ ಹೋಗಬೇಕಾಯಿತು, ಬೇರೆ ಬೇರೆ ಕಡೆ ನೆಲೆಸಬೇಕಾಯಿತು. ಇದು ಭಯಾನಕವಾದ್ದು. ಇವತ್ತು ಕೂಡ ಗೋಮಾಂತಕ ಪ್ರದೇಶದ ಮೂಲದ ಅನೇಕ ಒಂದು ಜನಸಮುದಾಯಗಳನ್ನು ನಾವು ಬೇರೆ ಕಡೆ ನೋಡ್ತೀವಿ. ಮಹಾರಾಷ್ಟ್ರ ಆಗ್ಬೋದು, ಕರ್ನಾಟಕ ಆಗ್ಬೋದು, ಹೀಗೆ ಎಲ್ಲ ಕಡೆ ವಲಸೆ ಹೋಗಿದ್ದಾರೆ. ಅಲ್ಲಿ ಹಿಂಸೆ ತಾಳಲಾರದೆ ಹೋಗಿದ್ದಾರೆ. ಇದರ ಮಧ್ಯೆ ಯಾರಾದರೂ ಕೂಡ ಗೋವನ್ ಕಲ್ಚರ್, ಪೋರ್ಚುಗೀಸ್ ಕಲ್ಚರ್ ಅಂತ ಹೇಳಿದರೆ ಭಾಳ ನೋವಾಗತ್ತೆ. ಎಂದಿಗೂ ಮಾಡಬಾರ್ದು ಅದನ್ನು. ಸತ್ಯದ ಅರಿವು ಮಾತ್ರ ನಮ್ಮಲ್ಲಿ ನಿಜವಾದ ಒಂದು ಬೆಳಕನ್ನು ಕೊಡೋಕ್ಕೆ ಸಾಧ್ಯ. ಬಂಧುಗಳೇ, ಗೋವಾಗೆ ಸಂಬಂಧಪಟ್ಟ ಹಾಗೆ ಕೆಲವಾರು ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಆತ್ಮೀಯರೇ, ವಿಶ್ವವಾಣಿಯ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ ರಾಷ್ಟ್ರೀಯತೆಯ ಕುರಿತ ಅನೇಕ ಸಂಗತಿಗಳನ್ನು ನಾನು ಕೂಡ ಈ ಒಂದು ವಾಹಿನಿಯಲ್ಲಿ ಹಂಚಿಕೊಳ್ತೀನಿ.